ನಮ್ಮ ಜೊತೆಗೆ ಕಾಂಗ್ರೆಸ್ನ ನಾಯಕಿ ಆಗಿರುವಂತಹ ಆರತಿ ಕೃಷ್ಣ ಅವರಿದ್ದಾರೆ. ಮಾತನಾಡ್ತಾ ಹೋಗ್ತೀನಿ. ಆ ಮುಖ್ಯವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಅವರ ಸೇರ್ಪಡೆಯ ಬಗ್ಗೆ ಚರ್ಚೆ ಆಗ್ತಾ ಇರೋದು. ವಾಲ್ಮೀಕಿ ಸಮುದಾಯದಿಂದ ರಘುಮೂರ್ತಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನ ತೆಗೆದುಕೊಳ್ಳಲಾಗಿತ್ತು. ಮತ್ತೋರ್ವ ವಾಲ್ಮೀಕಿ ಸಮುದಾಯದ ನಾಯಕನನ್ನ ಯಾಕೆ ತೆಗೆದುಕೊಳ್ಬೇಕಿತ್ತು ಅನ್ನುವಂತ ಚರ್ಚೆ ಇದೆ. ಅದು ಹೈಕಮಾಂಡ್ ಅವರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರ ಸಚಿವರಾಗಿದ್ದಾರೆ. ಅವ್ರ ಬಗ್ಗೆ ಏನೇ ಇದ್ರು ತನಿಖೆ ನಡೀತಾ ಇದೆ. ನಾವು ಕೂಡ ಚರ್ಚೆಗೆ ಸಿದ್ಧರಾಗಿದ್ದೀವಿ ಸದನದಲ್ಲಿ. ಆದ್ರೆ ಅವರು ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಯಾವುದು ಈಗ ಪ್ರಶ್ನೋತ್ತರ ವೇಳೆ ನಾವು ಇರೋದೇ ಒಂದು 10 ದಿವಸ ಸೆಷನ್, ವೀಕೆಂಡ್ ಎಲ್ಲ ಬಿಟ್ರೆ. ಸೊ ಅದರಲ್ಲಿ ಯಾವುದು ಕೂಡ ಮಹಿಳಾ ಮೀಸಲಾತಿ ಆಗಲಿ, ಜನಗಣತಿ ಯಾವುದು ಕೂಡ ನಮಗೆ ಕ್ವಶನ್ ಆನ್ಸರ್ ಸೆಷನ್ನೇ ನಡೀತಾ ಇಲ್ಲ. ಸೊ ಅದು ಚರ್ಚೆಗೆ ನಾವು ರೆಡಿ ಇದ್ದೀವಲ್ಲ. ನಾಗೇಂದ್ರ ಅವ್ರನ್ನ ಯಾಕೆ ತಗೊಂಡ್ರು ಅಥವಾ ಅವ್ರನ್ನ ಯಾಕೆ ತಗೊಬೇಕಾಗಿತ್ತು, ಮರು ಸೇರ್ಪಡೆ ಮಾಡ್ಬೇಕಾಗಿತ್ತು, ಅದ್ರ ಬಗ್ಗೆ ಎಲ್ಲ ಚರ್ಚೆಗೆ ಸಿದ್ಧವಿದ್ದೀವಿ ಅಂತ ಹೇಳ್ತಾ ಇದ್ರು ಕೂಡ ಅವ್ರು ಕೇಳ್ತಾ ಇಲ್ಲ, ಸದನ ನಡೆಯಕ್ಕೆ ಬಿಡ್ತಾ ಇಲ್ಲ. ಕೇಂದ್ರದಲ್ಲಿ ನೀವು ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತುತ್ತೀರಿ. ಆರೋಪಿಗಳೆಲ್ಲರೂ ಕೂಡ ಸಂಪುಟದಲ್ಲಿ ಇದ್ದಾರೆ, ಅವರನ್ನ ರಾಜೀನಾಮೆ ಮಾಡಬೇಕು. ಈಗ ಇತ್ತೀಚೆಗೆ ನಡೆದಂತಹ ಸಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ನೀವು ಪಟ್ಟು ಹಿಡಿದ್ರಿ. ಸೊ ಅಲ್ಲಿ ಪಟ್ಟು ಹಿಡಿಯುವಂತಹ ಕಾಂಗ್ರೆಸ್ ಇಲ್ಲಿ ಯಾವ ನೈತಿಕತೆ ಆಧಾರದ ಮೇಲೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತು ಅನ್ನುವಂತ ಚರ್ಚೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇದು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರೋದು ಅವ್ರದ್ದು ಆಲ್ರೆಡಿ ಲಾಸ್ಟ್ ಟೈಮೇ ಅವರು ಶಾಸಕರಿದ್ದು ಸಚಿವರಿದ್ದಾಗ ಅವ್ರನ್ನ ರಿಸೈನು ಮಾಡಿದ್ರು. ಅವ್ರು ಮಾಡ್ಬೇಕಾದ ಪರಿಸ್ಥಿತಿ ಬಂದಾಗ ಮಾಡಿದ್ರು. ಬಟ್ ಈಗ ತನಿಖೆ ಆಗ್ತಾ ಇದೆ, ಅದೆಲ್ಲ ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ಇದ್ರೆ ಅವ್ರನ್ನ ತಗೊಂತಾ ಇರ್ಲಿಲ್ಲ. ಸೊ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಆ ತರ ಆಗ್ಲಿಲ್ಲ. ಸ್ಟೂಡೆಂಟು ಎಲ್ಲಾ ಕಡೆನೂ ಪ್ರತಿಭಟನೆ ಶುರು ಮಾಡಿದ್ರು. ಬಿಕಾಸ್ ಅವ್ರು ಧ್ವನಿ ಎತ್ತಿದ್ರು ಸ್ಟೂಡೆಂಟ್ಸ್. ಅವ್ರ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರ ಪರವಾಗಿ ನಿಂತ್ವಿ. ಮತ್ತೆ ಸ್ಟೂಡೆಂಟ್ಸಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನಾವು ಅದಕ್ಕೆ ಒಂದು ಅವ್ರಿಗೆ ಜಸ್ಟಿಸ್ ಬೇಕು ಅಂತ ನಾವು ಕೂಡ ಫೈಟ್ ಮಾಡಿದ್ವಿ. ಧರ್ಮೇಂದ್ರ ಪ್ರಧಾನ್ ಅವರು ಡೈರೆಕ್ಟ್ ಆಗಿ ರೆಸ್ಪಾನ್ಸಿಬಲ್ ಆಗಿರೋದ್ರಿಂದ, ಮಿನಿಸ್ಟರ್ ಆಗಿರೋದ್ರಿಂದ ರಿಸೈನ್ ಮಾಡ್ಬೇಕು ಅಂದ್ವಿ. ಬಟ್ ಈಗ ಅವ್ರ ಸಚಿವರು ಆದ್ಮೇಲೆ ಯಾವ್ದಾದ್ರು ಬಂದ್ರೆ ಖಂಡಿತ ಅವ್ರು ರಿಸೈನ್ ಮಾಡ್ತಾರೆ. ಬಟ್ ಆ ರೀತಿ ಯಾವ್ದು ಬಂದಿಲ್ಲಲ್ಲ. ಇನ್ನು ಮಹಿಳಾ ಕೋಟಾದ ಅಡಿಯಲ್ಲಿ ನಿಮ್ಮನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತ ಚರ್ಚೆಗಳೆಲ್ಲ ಇತ್ತು. ನಿಮ್ಮ ನಿರೀಕ್ಷೆ ಏನು? ನೀವು ಇನ್ನೂ ಕೂಡ ಆಕಾಂಕ್ಷಿಗಳು, ಆ ಹುದ್ದೆ ನಿಮ್ಮ ಪಾಲಿಗೆ ಆಗತ್ತಾ ಏನು ಅನ್ನೋದ್ರ ಬಗ್ಗೆ? ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ನಾನು ಆಕ್ಚುಲಿ ನನಗೆ ಸಚಿವಾಲಯ ಮಾಡ್ಬೇಕನ್ನೋದು ನನ್ನ ಒಂದು ಆಸೆ. ಅದು ಅನಿವಾಸಿ ಕನ್ನಡಿಗರಿಗೆ. ಅದು ನಾನೇ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ಸಿದ್ದೆ. ಇದು ಎಲೆಕ್ಷನ್ಗಿಂತ ಮುಂಚೆ ಅದು ಕಾರ್ಯಗತ ನಾವು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವರು CM ಆದಮೇಲೆ ಫಸ್ಟ್ ಟೈಮ್ ಇವರೇನೆ ಅದನ್ನ ಅನೌನ್ಸ್ ಮಾಡಿದ್ರು, ಈ ಥರ ಸಚಿವಾಲಯ ಮಾಡ್ತೀವಿ ಅಂತ. ಸೊ ನಾನು ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನಾನು ಸಚಿವೆ ಆಗಲಿ ಬಿಡಲಿ, ನನಗೆ ಸಚಿವಾಲಯ ಒಂದು ಆಗಬೇಕು ಕರ್ನಾಟಕದಲ್ಲಿ ನಾನು ಇರೋ ಟೈಮಲ್ಲಿ ಅಂತ. ಯಾಕಂದರೆ ನಾನು ಬಹಳ ವರ್ಷದಿಂದ ನಿಮಗೆ ಗೊತ್ತಿರೋ ಹಾಗೆ ಅನಿವಾಸಿ ಕನ್ನಡಿಗರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಿದ್ದೀನಿ. ಅವ್ರಿಗೆ ಏನೇ ಒಂದು ಕಷ್ಟ ಬರಲಿ, ಏನೇ ಬರಲಿ, ನಾನೇ ಅದನ್ನ ನೋಡ್ಕೋತಾ ಇದ್ದೀನಿ. ಐ ಆಮ್ ವರ್ಕಿಂಗ್ ಆಲ್ಮೋಸ್ಟ್ ಲೈಕ್ ಅನ್ ಇನ್ಸ್ಟಿಟ್ಯೂಷನ್. ಏನಾದರೂ ಭರವಸೆನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಹೈಕಮಾಂಡ್ ಆಗಿರ್ಲಿ? ಇಲ್ಲ, ಆ ಥರ ಏನೂ ಇಲ್ಲ. ಆ ಥರ ಏನೂ ಡಿಸ್ಕಷನ್ ಆಗಿಲ್ಲ. ಈಗ ಸೆಷನ್ ಎಲ್ಲ ಆದಮೇಲೆ ನೋಡೋಣ ಏನಾಗುತ್ತೆ. ಇದಾಗಿತ್ತು ಆರತಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಶ್ರೀರಾಜ್ ಬಕ್ವಾಡಿ, ಬೆಂಗಳೂರು.